ಇದು ನಾನ್ಸೆನ್ಸ್ ಗೆಟ್ ಲಾಸ್ಟ್ ಇಡಿಯಟ್ ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್. ಯಾರು ಇದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಅವ್ರಿಗೊಂದು ಚಪ್ಪಾಳೆ ತಟ್ಟಬಹುದು. ಕೇಳಿಸ್ಕೊಳ್ರಿ, ದಯವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾ. ಅದಕ್ಕೆಲ್ಲರೂ ರಾಗಿ ಮುದ್ದೆ ತಿನ್ನಿ. ನಮ್ಮ ಜೊತೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई बहनों, भारतीय है। भाई और बहनों, भारत देश में भाषा अनेक, धर्म अनेक, भारत एक भारत श्रेष्ठ भारत, एक भारत स्वच्छ भारत, सबका साथ, सबका विकास। देवेगौड़ा जी, ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಎಲ್ಲ ಬೆಂಗಳೂರು ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು. ಬಾಯರ್ ಬಹನೋ, ದಯವಿಟ್ಟು ಮೋದಿಯವರೇ ಈ ಥರ ಕೈನ ಅಳ್ಳಾಡಿಸಬೇಡಿ. ಮೊನ್ನೆ ಹೋದ ವರ್ಷ MLA ಎಲೆಕ್ಷನಲ್ಲಿ ನೀವು ಕರ್ನಾಟಕದ ರೋಡ್ ಶೋಗಳಿಗೆ ಬಂದು ಎಲ್ಲ ಕಡೆ ಈ ಥರ ಕೈನ ಅಳ್ಳಾಡಿಸಿ ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ MP ಎಲೆಕ್ಷನಲ್ಲಿ ಈ ಥರ ಕೈನ ಅಳ್ಳಾಡಿಸ್ದೆ, ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ. ನೋಡಿ, ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು, ಏನೂ ಮಾಡೋಕ್ಕಾಗೋದಿಲ್ಲ. देवेगौड़ा जी, क्या अच्छा है आपको? क्या अच्छा है? ಇದೇನು ಹೇಳಿದ್ರಿ ಇವರು? क्या अच्छा है आपको? ನಾನು ಚಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा दमाश। देवेगौड़ा जी, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ರೈತರು ಬೆಳೆದಿದ್ದಂಥ ರಾಗಿಗೆ ಒಳ್ಳೆ ಬೆಲೆ ಕೊಡಿ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು. 92 ವರ್ಷ ವಯಸ್ಸು, ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಬ್ರಹ್ಮಾಂಡ ಗುರುಗಳು TV ತುಂಬಾ ಕಾಣ್ತಾರೆ. ಅವ್ರು ಬಂದಿದ್ರೆ